ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಮೋಕ್ಷ ಸನ್ಯಾಸ ಯೋಗದ 42ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ. ನಳಿನಿಜಿ ಹೇಳ್ಕೊಡ್ತೀರಾ? ಇದೀರಾ? ಇದೀನಿ. ಬಟ್ ಏನ್ ಗೊತ್ತಾ, ಸನ್ಯಾಸ ಮತ್ತು ತ್ಯಾಗ ಇಲ್ಲ ಇದೇ ಬಂದಿದೆಯಲ್ಲ, ಶಮ ದಮ ತಪ ಅನ್ಕೊಂಡು ಬಂದ್ಬಿಟ್ಟಿದೆ. ಫಸ್ಟ್ ಇದು ಶ್ಲೋಕ ಕಲ್ತ್ಕೊಳ್ಳೋಣ. ಅಲ್ಲ, ಆಮೇಲೆ ತತ್ವಬೋಧನೆ ಬಂದ್ಬಿಟ್ಟಿದೆ ಇಲ್ಲಿ. ಶಮೋ ಧಮಸ್ತಪ ಶೌಚಂ, ಶಮೋ ದಮಸ್ತಪ ಶೌಚಂ, ಶಮೋ ದಮಸ್ತಪ ಶೌಚಂ, ಶಾಂತಿರಾರ್ಜವಮೇವ ಚ, ಶಾಂತಿರಾರ್ಜವಮೇವ ಚ, ಶಾಂತಿರಾರ್ಜವಮೇವ ಚ, ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ, ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ, ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ, ಬ್ರಹ್ಮ ಕರ್ಮ ಸ್ವಭಾವಜಂ, ಬ್ರಹ್ಮ ಕರ್ಮ ಸ್ವಭಾವಜಂ, ಬ್ರಹ್ಮ ಕರ್ಮ ಸ್ವಭಾವಜಂ, ಶಮೋ ದಮಸ್ತಪ ಶೌಚಂ, ಶಾಂತಿರಾರ್ಜವಮೇವ ಚ, ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ, ಬ್ರಹ್ಮ ಕರ್ಮ ಸ್ವಭಾವಜಂ. ಧನ್ಯವಾದಗಳು ನಳಿನಿಜಿ. ಇವಾಗ ಇದರ ಅರ್ಥವನ್ನ ನಾವು ತಿಳ್ಕೊಳ್ಳೋಣ. ಶಾಂತಿ, ಮನಸ್ಸಿನ ನಿಯಂತ್ರಣ, ಇಂದ್ರಿಯ ನಿಗ್ರಹ, ತಪಸ್ಸು, ಶುದ್ಧತೆ, ಸಹನೆ ಅಂದ್ರೆ ತಾಳ್ಮೆ, ಪ್ರಾಮಾಣಿಕತೆ, ಜ್ಞಾನ, ಬುದ್ಧಿವಂತಿಕೆ ಮತ್ತು ದೈವಿಕತೆಯ ಮೇಲಿನ ನಂಬಿಕೆ ಇವು ಬ್ರಹ್ಮಜ್ಞಾನಿಗಳ ನೈಸರ್ಗಿಕ ಗುಣಗಳು. ಇದರ ಪದಶಃ ಅರ್ಥ ಸಹ ತಿಳಿಸ್ಕೊಟ್ಟಿದ್ದಾರೆ, ಅದನ್ನು ಸಹ ತಿಳ್ಕೊಳ್ಳೋಣ. ಶಮಃ ಮನಸ್ಸಿನ ನಿಯಂತ್ರಣ, ದಮಃ ಇಂದ್ರಿಯ ನಿಯಂತ್ರಣ, ತಪಃ ತಪಸ್ಸು, ಶೌಚಂ ಶುದ್ಧತೆ, ಶಾಂತಿ ಸಹನೆ ಅಂದ್ರೆ ತಾಳ್ಮೆ, ಆರ್ಜವಂ ಪ್ರಾಮಾಣಿಕತೆ, ಏವ ಖಂಡಿತವಾಗಿಯೂ, ಚ ಮತ್ತು, ಜ್ಞಾನಂ ಜ್ಞಾನ, ವಿಜ್ಞಾನಂ ಸತ್ಯದ ಅರಿವು, ಆಸ್ತಿಕ್ಯಂ ದೈವಿಕ ಶ್ರದ್ಧೆ, ಬ್ರಹ್ಮ ಸತ್ಯ ನಿಷ್ಠನ ಕರ್ಮ ಕೆಲಸ, ಸ್ವಭಾವಜಂ ಸಹಜವಾದ ಗುಣಗಳಿಂದ ಹುಟ್ಟಿದೆ. ಹೀಗೆ ಅರ್ಥವನ್ನ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಒಬ್ಬೊಬ್ಬರಾಗಿ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋಣ. ಕೊನೆಯದಾಗಿ ಸವಿವರವಾದ ಇದರ ಅರ್ಥವನ್ನ ಸರ್ವಮುಖೇನ ತಿಳ್ಕೊಳ್ಳೋಣ. ಕುಸ್ಮಾಜಿ ಹೇಳ್ತೀನಮ್ಮ. ಶಮೋ ದಮಸ್ತಪಂ ಶೌಚಂ. ಕುಸ್ಮಾಜಿ ಇದ್ದೀರಾ? ಹಾ, ಹೇಳ್ತಾ ಇದ್ದೀನಿ. ಕೇಳಿಸ್ತಾ ಇಲ್ವಾ? ಪ್ರಿಯಾಂಕಾಜಿ ಈ ಶ್ಲೋಕವನ್ನು ಹೇಳ್ಬಿಟ್ಟು ನಿಮ್ಮ ಅನಿಸಿಕೆಯನ್ನ ಕೇಳಿಸ್ತಾ ಇಲ್ವಾ? ಓಕೆ, ಹೇಳಿ. ಹಾ ಸರಿ, ಗೊತ್ತಾಯ್ತು. ಕೇಳಿಸ್ತು, ಇವಾಗ ಕೇಳಿಸ್ತು. ಶಮೋ ದಮಸ್ತಪಂ ಶೌಚಂ ಶಾಂತಿರಾರ್ಜವಮೇವ ಚ, ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಜ್ಞಾನಿಗೆ ಪ್ರಾಮಾಣಿಕತೆ, ಜ್ಞಾನ, ಅರಿವು ಎಲ್ಲ ಇರುತ್ತೆ. ಹಾಗೆ ನಾವು ಜ್ಞಾನಿ ಹಂಗೆ ಬರ್ಬೇಕು ಅನ್ಕೊಂತೀನಮ್ಮ. ಅಷ್ಟೇಮ್ಮ. ಧನ್ಯವಾದಗಳು ಕುಸುಮಾಜಿ.
ಬ್ರಹ್ಮಜ್ಞಾನಿಗೆ ಇರುವಂತಹ ಗುಣಗಳನ್ನ ಈ ಶ್ಲೋಕದಲ್ಲಿ ಲಿಸ್ಟ್ ಮಾಡಿ ತೋರಿಸಿದ್ದಾರೆ. ಇವೆಲ್ಲ ಗುಣಗಳು ಇರುತ್ತವೆ ಅಂತ. ಆ ಮಂಗಳಾಜಿ. ನಮಸ್ಕಾರ. ಕ್ಷಮಾ ದಮ ತಪಃ ಶೌಚಂ ಶಾಂತಿ ಕ್ಷಮೋ ದಮಸ್ತಪಃ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಕ್ಷಮಾ ದಮ, ನಮ್ಮ ಅಂತಃಕರಣಗಳು, ನಮ್ಮ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿಕೊಂಡು ನಾವು ನಮ್ಮ ಕರ್ಮಗಳನ್ನು ಅಂದ್ರೆ ಕಷ್ಟ ಸುಖಗಳನ್ನು ಸಹಿಸ್ಕೊಳ್ಬೇಕು. ನಾವು ಹೊರಗಿನಿಂದ ಅಲ್ಲ ಒಳಗಿನಿಂದನೂ ಶುದ್ಧವಾಗ್ಬೇಕು. ಶಾಂತಿ, ಅಪರಾಧವನ್ನು ಕ್ಷಮಿಸ್ಬೇಕು. ಇಲ್ಲಿ ಲಿಸ್ಟ್ ಕೊಟ್ಬಿಟ್ಟಿದೆ ನೋಡಿ. ಅದೇ ದಮ, ಕ್ಷಮಾ, ಶಾಂತಿ ಎಲ್ಲ 9 ಗುಣಗಳನ್ನ ಒಳಗೊಂಡವರು ಬ್ರಾಹ್ಮಣ ಅಂತಂದ್ರೆ ಬ್ರಹ್ಮಜ್ಞಾನಿ. ಯಾರು ಬ್ರಹ್ಮನನ್ನ ತಿಳ್ಕೊಂಡಿರ್ತಾರ ಬ್ರಾಹ್ಮಣ. ಸ್ವಾಭಾವಿಕವಾಗಿದೆ ಅದು. ಕ್ಷಮಾ ದಮ ತಪ ಶೌಚಂ ಶಾಂತಿ ಅಜವಂ ಅಸ್ತಿಕ್ಯಂ ಜ್ಞಾನಂ ಚ ವಿಜ್ಞಾನಂ ಏವ ಬ್ರಹ್ಮಣ. ಅಂದ್ರೆ ಇದು ಎಲ್ಲ ಇದನ್ನ ಕೊಟ್ಟಿದ್ದಾರೆ ಅವರು. ಇದನ್ನೆಲ್ಲ ನಾವು ಅನುಕರಣೆ ಮಾಡಿಕೊಂಡು ಕೊನೆಗೆ ನಾವು ಮಾತಾಡ್ತಿದ್ದೀರಾ ಮಂಗಳಾಜಿ? ಮಾತಾಡ್ತಾ ಇದ್ದೀರಾ? ಮಾತಾಡ್ತಾ ಇದ್ದೀನಿ. ಕೇಳಿಸ್ತಾ ಇಲ್ವಾ? ಏನು ಕೊನೆಯಲ್ಲಿ ಕೇಳಿಸ್ಲಿಲ್ಲ. ನಂದು ಇಂಟರ್ನೆಟ್ ಪ್ರಾಬ್ಲಮ್ ಇದ್ರೂ ಇರಬಹುದೇನೋ, ಬಟ್ ಅದೇ ನಂಗೆ ಕೇಳಿಸ್ಲಿಲ್ಲ. ಅದಕ್ಕೆ ಅದೇ ನಾವು ಅಂದ್ರೆ ದೇವರಲ್ಲಿ ಒಂದು ಶ್ರದ್ಧೆ ಭಕ್ತಿ ಇಡ್ಬೇಕು ಅಂತ ಅಂತೀನಮ್ಮ ಕೊನೆಗೆ ಅಷ್ಟೇ. ಧನ್ಯವಾದಗಳು ಮಂಗಳಾಜಿ. ಸವಿತಾಜಿ. ನಮಸ್ತೆ ಅಮ್ಮ. ಮೋಕ್ಷ ಸನ್ಯಾಸ ಯೋಗ ಶಮೋ ದಮಸ್ತಪ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಅಂದ್ರೆ ಇಲ್ಲಿ ಈ ಅಧ್ಯಾಯದ ಹೆಸರೇ ಮೋಕ್ಷ ಸನ್ಯಾಸ ಯೋಗ. ಇದು ಕಡೆ ಚಾಪ್ಟರ್, ಈ ಅಧ್ಯಾಯ ಕೊನೆದು. ಅಂದ್ರೆ ಇದರಲ್ಲಿ ಎಲ್ಲಾ ಇದು ಬರುತ್ತೆ. ನಮ್ ಮನಸ್ಸು ಹೆಂಗೆ ಶಾಂತವಾಗಿದ್ದಾಗ, ನಿಯಂತ್ರಣದಲ್ಲಿದ್ದಾಗ, ಒಂದು ಮನಸ್ಸು ಶಾಂತವಾಗಿದ್ದಾಗ ಹೆಂಗೆ ಅದೇ ಒಂದ್ ತಪಸ್ಸು ಅಂತ ಆಗತ್ತೆ ಅಂತ. ಆಮೇಲೆ ಶುದ್ಧವಾಗಿರ್ಬೇಕು. ಶುದ್ಧತೆ, ಸಹನೆ, ತಾಳ್ಮೆ, ಇಲ್ಲಿ ಎಲ್ಲಾನು ಪ್ರಾಮಾಣಿಕತೆ, ಜ್ಞಾನ, ಆಮೇಲೆ ಸತ್ಯದ ಅರಿವು, ಇದೆಲ್ಲ ಇದ್ದಾಗ ದೈವಿಕತೆ ತನ್ನಷ್ಟಕ್ ತಾನೇ ಬರುತ್ತೆ. ಈ ಎಲ್ಲಾ ಗುಣಗಳನ್ನ ಇದೆಲ್ಲಾ ನಿಯಂತ್ರಣ ಮಾಡಿದಾಗ ದೈವಿಕತೆ ಅನ್ನೋದು ತನ್ನಿಂದ ತಾನೇ ಬರುತ್ತೆ. ಆವಾಗ ಅದ್ರ ಮೇಲಿನ ನಂಬಿಕೆ ನಮಗೆ ದೃಢವಾಗ್ತಾ ಹೋಗುತ್ತೆ. ಇದ್ದಿದ್ದಾಗ ನಾವು ಬ್ರಹ್ಮತ್ವನ ಏನ್ ಪಡೆಯೋದಿದೆ ಅದು ತನ್ನಷ್ಟಕ್ ತಾನೇ ಏನೋ ಅದ್ ಆಲ್ರೆಡಿ ಇದೆ ನಮ್ಮಲ್ಲಿ. ಅದನ್ನ ಒಂದು ಓರೆ ಹಚ್ಚೋದು ಅಂತಾರಲ್ಲ, ಅದು ಆಗತ್ತೆ ಅಂತ. ಈ ಎಲ್ಲಾ ಅದು ಬ್ರಹ್ಮ ಜ್ಞಾನ ಇದೆ ನಮ್ಮಲ್ಲಿ. ನಾವು ಅದೇ
ತತ್ವಂ ಅಸಿ ಅಂದ್ರೆ ನಾವು ಅದೇ ಅಂತ ಹೇಳಕ್ಕೆ ಅದ್ ನಮ್ ಸೆಲ್ಫ್ ರಿಯಲೈಸೇಷನ್ ನಾವ್ ಏನು ಅಂತ ಗೊತ್ತಾಗಕ್ಕೆ ಇದೆಲ್ಲಾ ಹಂತಗಳನ್ನೂ ನಾವು ಮಾಡ್ಬೇಕಾಗತ್ತೆ. ಇದೆಲ್ಲಾ ನಿಗ್ರಹಗಳನ್ನ ನಾವು ಮಾಡಿದಾಗ ನಮಗೆ ಆ ಬ್ರಹ್ಮ ಜ್ಞಾನದ ನಾನು ಯಾರು ಅನ್ನೋ ಅರಿವು ಆಗತ್ತೆ ಅನ್ನೋದು ಇದ್ರಲ್ಲಿ ಹೇಳಿದ್ದಾರೆ. ಅದರಲ್ಲಿ ಇಲ್ಲಿ ಆಸ್ತಿಕ್ಯಂ ದೈವಿಕ ಶ್ರದ್ಧೆ ಎಲ್ಲಾ ಹಂತಗಳು ನಾವ್ ಎಲ್ಲಾ 9 ಗುಣಗಳು ಏನು ಅಂದ್ರೆ ನಾವು ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಎಲ್ಲಾ ಮಾರ್ಗಗಳನ್ನು ನಾವು ಎಲ್ಲಾನು ಅದನ್ನ ಆ ಹಂತದಲ್ಲಿ ಹೋದಾಗ ಕಡೆಗೆ ನಮಗೆ ಬ್ರಹ್ಮತ್ವದ ಜ್ಞಾನ ನಮಗೆ ಸಿಗುತ್ತೆ ಅನ್ನೋದು ಹೇಳಿದ್ದಾರೆ. ಮತ್ತೇನಾದ್ರೂ ಹೇಳೋದಿದ್ಯಾ ಸವಿತಾಜಿ? ಮೇಡಮ್ ಅಮ್ಮ ಮತ್ತೆ ಏನಾದ್ರೂ ಹೇಳೋದಿದ್ಯಾ? ಹಾ ಇದರಲ್ಲಿ ಹೇಳಿ. ಕ್ಷಮಿಸೋದು ಎಷ್ಟು ಮುಖ್ಯ ಆಗತ್ತೆ. ಎಲ್ಲಾನು ಒಂದೊಂದು ನಾವು ತಗೊಂಡಾಗ್ಲೂ ಎಲ್ಲಾನು ಮುಖ್ಯ ಆಗಿರುತ್ತೆ. ಸೊ ಎಲ್ಲಾ ಇದರ ಹಂತದಲ್ಲೂ ನಾವು ಹೋದಾಗ ನಾವು ನಮ್ಮನ್ನ ನಾವು ಅರಿತುಕೊಳ್ಳೋದು ಸುಲಭ ಆಗತ್ತೆ ಅನ್ನೋದು. ಇದ್ರಲ್ಲಿ ಇವಾಗ ಮೊನ್ನೆ ತಾನೇ ಟೀಚರ್ಸ್ ಡೇ ಆಯ್ತು. ಅಂದ್ರೆ ಯಾವಾಗ್ಲೂ ನಾವು ದಿನಾಗ್ಲೂನು ನಾವು ಒಂದೊಂದನ್ನ ಹೇಳ್ತಾ ಇರ್ಬೋದು. ನಮ್ಗೆ ನಮ್ ಜೀವನದಲ್ಲಿ ಇವಾಗ ಅಮ್ಮ ಹೇಳಿದ್ರಲ್ಲ ಅದೊಂದ್ ಕತೆ ಅಂತ ಅನ್ಬಿಟ್ಟು ನಾವ್ ಕ್ಷಮಾ ಗುಣ ನಾವ್ ಮಾಡಿದ್ದನ್ನ ಮರೆಯೋದು ಅಂತ ಏನ್ ಹೇಳ್ತೀವಿ ಅದಕ್ಕೆ ಒಂದ್ ಸಣ್ಣದ್ ಒಂದ್ ಕತೆ ಹೇಳ್ತೀನಿ ಅಷ್ಟೇ. ಏನು ಅಂದ್ರೆ ಒಬ್ಬ ವಯಸ್ಸಾಗಿರೋರು ಒಬ್ರು ಅವ್ರ ಟೀಚರ್ ಆಗಿರ್ತಾರೆ. ಅವ್ರು ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಅವಾಗ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಅವ್ರ ಎದುರುಗಡೆ ಒಬ್ಬ ಒಬ್ಬ ಅಧಿಕಾರಿ ಬಂದ್ಬಿಟ್ಟು ಅವ್ರ ದಾರಿಯಲ್ಲಿ ಹೋಗ್ತಾ ಇರೋರ್ಗೆ ಹಂಗೆ ನಮಸ್ಕಾರ ಮಾಡ್ತಾರೆ. ಅವಾಗ ಯಾರಪ್ಪ ನೀನು, ಯಾಕೆ ಇಲ್ಲಿ ಯಾಕೆ ಏನ್ ಸರ್ ಅಂತ ಕೇಳ್ತಾರೆ. ನೀವ್ ಸರ್ ಅಂತ ಹೇಳ್ಬಾರ್ದು, ನೀವೇ ನಮ್ ಗುರುಗಳು ಅಂತ ಹೇಳ್ತಾರೆ. ಹೌದಾ, ಏನು ನೀವು ಮರ್ತೋಗಿದ್ದೀರಾ ಅಂತ ಅನ್ಸುತ್ತೆ, ಆದ್ರೆ ನನಗ್ ನೆನ್ಪಿದೆ. ನಾನು ನಿಮ್ ಶಿಷ್ಯ, ಅಂದ್ರೆ ನಾನ್ ನಿಮ್ ಸ್ಟೂಡೆಂಟ್ ಆಗಿದ್ದೆ. ನಾನ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ಅವಾಗ ಕ್ಲಾಸಲ್ಲಿ ಯಾರೋ ಒಬ್ರು ತುಂಬಾ ಬೆಲೆ ಬಾಳೋಂತ ಒಂದ್ ಗಡಿಯಾರನ ತಂದಿದ್ರು. ಅದನ್ನ ನೋಡ್ಬಿಟ್ಟು ನನ್ಗೆ ಆಸೆ ಆಯ್ತು. ಅದಕ್ಕೆ ಅದನ್ನ ನಾನ್ ಕದ್ಬಿಟ್ಟಿದ್ದೆ ಶಾಲೆಯಲ್ಲಿದ್ದಾಗ. ಆಮೇಲೆ ಆ ಹುಡ್ಗ ನನ್ ವಾಚ್ ಇಲ್ಲ, ನಂದು ಗಡಿಯಾರ ಯಾರೋ ಕದ್ದಿದ್ದಾರೆ ಅಂತ ಮೇಷ್ಟ್ರ ಹತ್ರ ಹೇಳ್ತಾರೆ. ಅವಾಗ ಮೇಷ್ಟ್ರು ಆಯ್ತು, ಯಾರ್ ತಗೊಂಡಿದಿರೋ ತಂದು ಇಟ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಯಾರು ಅಲ್ಲಿ ತಂದು ಇಡಲ್ಲ. ಆಮೇಲೆ ಸರಿ ಏನ್ ಮಾಡೋದು ಅಂತ ಅನ್ಬಿಟ್ಟು ಅವ್ರು ಹೇಳ್ತಾರೆ, ಆಯ್ತು ಎಲ್ಲಾರು ಕಣ್ಮುಚ್ಕೊಳ್ಳಿ, ಎಲ್ಲಾರು ಕಣ್ಮುಚ್ಕೊಂಡ್ಬಿಟ್ಟು ಯಾರ್ ತಗೊಂಡಿದಿರೋ ಅವ್ರು ತಂದು ಇಟ್ಬಿಡಿ ಅಂತ ಹೇಳ್ತಾರೆ. ಅವಾಗ್ಲೂ ಯಾರು ತಂದು ಇಡಲ್ಲ. ಅವಾಗ ಮೇಷ್ಟ್ರೆ ಎಲ್ಲಾರ ಹತ್ರನು ಬಂದು ಅವ್ರ ಎಲ್ಲಿದೆ ಅಂತ ಅವ್ರು ಚೆಕ್ ಮಾಡ್ತಾ ಇರ್ತಾರೆ, ಎಲ್ಲಾರ ಹತ್ರನು ಬಂದು. ಆಮೇಲೆ ಆ ಹುಡುಗನ ಹತ್ರನು ಬರ್ತಾರೆ, ಆ ವಾಚ್ ತಗೊಂಡ್ಬಿಟ್ಟು ಚೆಕ್ ಮಾಡಿ ಮುಂದೆ ಹೋಗ್ತಾರೆ. ಆವಾಗ ಆ ಹುಡ್ಗ ಅನ್ಕೋತಾನೆ, ಓ ಇವಾಗ ನನ್ನ ವಾಚ್ ತಗೊಂಡ್ರು, ಇವಾಗ ಹೇಳ್ತಾರೆ ನಾನೇ ಅಂತ, ಏನ್ ಮಾಡೋದು ಅಂತ. ಆದ್ರೂ ಪರವಾಗಿಲ್ಲ ಅಂತ ಸುಮ್ನೆ ನಿಂತಿರ್ತಾನೆ. ಪಕ್ಕದವರು ಎಲ್ಲಾರ ಹತ್ರನು ಹೋಗ್ತಾರೆ. ಎಲ್ಲಾರ ಹತ್ರನು ಹೋಗಿ ಆಮೇಲೆ ಸಿಕ್ತು ಅಂತ ಅಷ್ಟಕ್ಕೆ ಸುಮ್ನೆ ಆಗೋಗ್ತಾರೆ. ಯಾರಿಗೂ ಏನು ಅದ್ರ ವಿಷಯನೇ ಪ್ರಸ್ತಾಪ ಮಾಡಲ್ಲ, ತಗೊಂಡಿರೋನ್ಗೂ ಬೈಯಲ್ಲ. ಅವತ್ತಿನ ದಿನ ನೀವು ನನ್ನ ಬೆರಳು ಮಾಡಿ ನನ್ ಬಗ್ಗೆ ಹೇಳಿದಿದ್ರೆ ಅವಾಗ ನನ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಅವಾಗ ಏನಾಗ್ತಾ ಇದ್ನೋ, ನಾನು ಇನ್ನ ಮುಂದಕ್ಕೆ ಅದೇ ಕಳ್ತನ ಮಾಡ್ತಾ ಏನ್ ಮಾಡ್ತಾ ಇದ್ದೆ ಅಂತ ಗೊತ್ತಿಲ್ಲ. ನೀವು ನನ್ನನ್ನು ಕ್ಷಮಿಸಿದಕ್ಕೋಸ್ಕರ ನಾನ್ ಇವತ್ತು ಈ ಅಧಿಕಾರಿ ಆಗಿದ್ದೀನಿ. ಅವತ್ತೇ ನಾನ್ ನಿರ್ಧಾರ ಮಾಡ್ದೆ, ಇಂಥ ಗುರುಗಳು ಎಂತ ನನ್ ಜೀವನದಲ್ಲಿ ಒಂದು ಉನ್ನತವಾಗಿರೋ ಅಂತ ಒಂದು ಮೌಲ್ಯನ ನಾನ್ ಕಂಡ್ಕೊಂಡೆ ಅಂತ ಹೇಳ್ತಾರೆ. ಅವಾಗ ಅದಕ್ಕೆ ಆದ್ರೂ ಈಗ್ಲೂ ನನ್ಗೊಂದ್ ಪ್ರಶ್ನೆ, ನೀವ್ ಯಾಕೆ ನನ್ಗೇನು ಹೇಳಲಿಲ್ಲ ಅಂತ ಕೇಳ್ತಾನೆ ಆ ಹುಡ್ಗ. ಅವಾಗ ಹೇಳ್ತಾರೆ ಮೇಷ್ಟ್ರು,
ನಾನು ಕಣ್ಣಿಗ್ ಬಟ್ಟೆ ಕಟ್ಕೊಂಡಿದ್ದೆ. ನಾನು ಯಾರು ಅಂತ ಗೊತ್ತಾಗೋದ್ ಬೇಡ, ಯಾರ್ಗು ಅಂತ ಹೇಳಿ ನನ್ ಮನ್ಸಲ್ಲಿ ನಿಮ್ ಬಗ್ಗೆ ಒಂದು ಬೇರೆ ಬರೋ ಅಂತ ಈ ತರ ಮಾಡ್ಬಿಟ್ನಲ್ಲ ಅನ್ನೋದು ಒಂದು ಅಭಿಪ್ರಾಯ. ನಾನ್ ಏನೇ ಮೇಷ್ಟ್ರು ಅಂತ ಇದ್ರುನು ಆ ಒಂದ್ ಇದ್ ಬರೋದ್ ಬೇಡ ಅನ್ನೋ ಒಂದ್ ಇದಕ್ಕೋಸ್ಕರ ನಾನು ಕಣ್ಣಿಗ್ ಬಟ್ಟೆ ಕಟ್ಕೊಂಡಿದ್ದೆ, ನಾನು ಆ ತರ ಮಾಡ್ದೆ ಅಂತ ಹೇಳ್ತಾರೆ. ಆ ಒಂದ್ ಇದಕ್ಕೋಸ್ಕರ ಹಂಗ್ ಮಾಡ್ದೆ. ಪಕ್ಕದಲ್ಲಿರೋರ್ಗೆ ಅಲ್ಲಿ ನಿಲ್ಸಿ ಪಕ್ಕದಲ್ಲಿರೋರ್ಗೆ ನೀನೇ ಕಳ್ಳ ಅಲ್ಲೇ ಹೇಳ್ಬಿಟ್ರೆ ನೀನೇ ಕದ್ದಿರೋದು ಅಂತ ಅವಾಗ ಅವ್ರಿಗೂ ಆ ಭಾವನೆ ಬರುತ್ತೆ ಅಂತ. ಸೊ ಕ್ಷಮಾ ಅನ್ನೋದು ಯಾವ ತರ ಇರುತ್ತೆ ಅಂತ, ಹಂಗ್ ಮಾಡಿದ್ರಿಂದ ಏನಾಯ್ತು ಅಂತ. ಎಲ್ಲಾರು ಅದೇ ತರ ಅಂತಲ್ಲ, ನಾವ್ ಏನೇ ಮಾಡಿದ್ರು ಒಬ್ಬರನ್ನ ಕ್ಷಮಿಸಿ ನೆಕ್ಸ್ಟ್ ನಾವ್ ಮುಂದಕ್ ಹೋದಾಗ ಎಲ್ಲಾ ಇದ್ರಲ್ಲೂ ನಾವು ಒಂದೊಂದ್ ಹಂತದಲ್ಲಿ ಮೇಲ್ ಹೋದಾಗ್ಲೂನು ನಮ್ ಬೇರೆ ಎಲ್ಲಾ ಗುಣಗಳ್ನು ನಾವು ಬಿಟ್ಟು ಹೋಗೋದು ಅಂತ. ಅದಕ್ಕೆ ಧನ್ಯವಾದ ಅಮ್ಮ. ಇನ್ನ ಎಲ್ಲಾರು ಹೇಳೋದಿದೆ. ಧನ್ಯವಾದ. ಪಾತ್ರ ಯಾವಾಗ್ಲೂ ಮಹತ್ವದ್ದು. ತಿದ್ದಿ ತೀಡಿ ನಾವು ಹೌದು. ಸರಿಯಾದ ವ್ಯಕ್ತಿಗಳಾಗೋದಕ್ಕೆ ಕಾರಣರಾಗಿರ್ತಾರೆ. ಹೌದು. ಧನ್ಯವಾದಗಳು ಸವಿತಾಜಿ. ಪ್ರಿಯಾಂಕಾಜಿ. ಶ್ಲೋಕ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ. ಶಮೋದಮಸ್ತಪ ಶೌಚಂ ಕ್ಷಾಂತಿರಾಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಬ್ರಹ್ಮಜ್ಞಾನಿಗಳ ನೈಸರ್ಗಿಕ ಗುಣಗಳು ಸದ್ಗುರುಗಳು, ಈ ಈ ಶ್ಲೋಕ, ಈ ಭಗವದ್ಗೀತೆ, ಕುರಾನು, ಬೈಬಲ್ಲು ಮೊದ್ಲಿನಿಂದಾನು ಮತ್ತೆ ಈಗ್ಲೂ ಇಲ್ಲಿವರೆಗೂ ಪ್ರಾಮಾಣಿಕತೆ, ಜ್ಞಾನ, ಸತ್ಯದ ಅರಿವು, ದೈವಿಕ ಗುಣ, ಹೀಗೆ ಅವರು ಇದ್ರಗಳ ಬಗ್ಗೆ ನಮಗೆ ಅವ್ರು ಸಹಜವಾಗಿ ಬಹಳ ಸರಳವಾಗಿ ಅವರ ಮಾತುಗಳಲ್ಲಿ ಹೇಳ್ತಾ ಇರ್ತಾರೆ. ಈಗ ಇದೆಲ್ಲವೂ ನನಗೆ ನನ್ನ ಅರಿವಿಗೆ ಬರ್ಬೇಕು, ಇದು ಈ ಸತ್ಯ, ಈ ಜ್ಞಾನವನ್ನ ತಗೋಬೇಕು ಅಂತ ಇದ್ದಾಗ ಈಗ ಮನಸ್ಸು, ಅಹಂಕಾರ, ಈ ಬೇಜಾರು, ದುಃಖ, ಇದೆಲ್ಲವನ್ನು ಬಿಟ್ಟು ಅವ್ರು ಹೇಳೋದನ್ನ ಬಹಳ ಸರಳವಾಗಿ, ಅವರು ಒಬ್ಬ ಬ್ರಹ್ಮಜ್ಞಾನಿ, ಅವರಲ್ಲಿ ಒಂದು ಇದು ನೈಸರ್ಗಿಕವಾಗಿದೆ, ಇದು ನಿನ್ನಲ್ಲೂ ಇದೆ ಅನ್ನೋದನ್ನ ಅವರು ಅರಿವಿಗೆ ತರ್ತಾ ಇದ್ದಾರೆ ಅಂತ ಒಂದು ತಾಳ್ಮೆಯಿಂದ ಅದನ್ನ ಕೇಳಿಸ್ಕೊಳ್ಳುವಂಥದ್ದು. ಇಂಥ ಸ್ಥಿತಿಗೆ ನಾನ್ ಬರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಇಂದ್ರಿಯ ನಿಗ್ರಹ. ಉದಾಹರಣೆಗೆ ನಾನೀಗ ಧ್ಯಾನ ಮಾಡ್ಬೇಕು ಅಂದ್ರೆ ಫಸ್ಟ್ ನಾನು ಬಾ ಸ್ವಲ್ಪ ಹೊತ್ತು ಬಾ ಕುತ್ಕೋ ಬಾ ಅಂತ ಹೇಳಿ ನಾನು ನನ್ನ ಶರೀರನ ನಿಯಂತ್ರಣಕ್ಕೆ ಅಥವಾ ಅದನ್ನ ಸ್ವಲ್ಪ ಹೊತ್ತು ಕುತ್ಕೋ ಅಂತ ಹೇಳ್ಬಿಟ್ಟು ನಾನು ಕುತ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ಬೇಕು. ಆ ನಂತರ ಈ ಮನಸ್ಸು, ಚಿತ್ತ, ಅಹಂಕಾರ ಇವೆಲ್ಲವನ್ನು ಬಹಳ ಸಹನೆಯಿಂದ, ಬಹಳ ತಾಳ್ಮೆಯಿಂದ ಬಾ ಸ್ವಲ್ಪ ಹೊತ್ತು ನೀನು ಧ್ಯಾನಕ್ಕೆ ಬಾ, ನನ್ನ ಮನಸ್ಸನ್ನ ನಾನು ಕರೆಯೋದು, ನನ್ನ ಚಿತ್ತ ನಾನು ಎಲ್ಲೆಲ್ಲೋ ಹೋಗ್ಬಿಡ, ಬಾ ನೀನು ಸ್ವಲ್ಪ ಹೊತ್ತು ನನ್ನ ಜೊತೆಗೆ ಬಾ, ಇಲ್ಲಿ
ಧ್ಯಾನದಲ್ಲಿ ಕುತ್ಕೋಬಾ. ಈಗ ವಿಷಯ ಆಲೋಚನೆಗಳು ಈ ತರ ಧ್ಯಾನದಲ್ಲಿ ನನ್ನ ಒಳಗಡೆ ಇರೋ ಮನಸ್ಸು, ಈ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡು ಚಿತ್ತ, ಈ ಅಹಂಕಾರ ಇವೆಲ್ಲವನ್ನು ಬಹಳ ಸರಳವಾಗಿ ಸಮಾಧಾನವಾಗಿ ಅವನ್ನೆಲ್ಲ ಕರ್ಕೊಂಡು ಒಟ್ಟಾಗಿ ಈ ತಪಸ್ಸು, ಈ ಧ್ಯಾನನ ನಾನು ಶ್ರದ್ಧೆಯಿಂದ ಮಾಡಿದ್ರೆ ಈ ಜ್ಞಾನಿಗಳು, ಸದ್ಗುರುಗಳು ಇವರೆಲ್ಲ ಹೇಳುವಂತ ಈ ಪ್ರಾಮಾಣಿಕತೆ, ಜ್ಞಾನ, ಈ ದೈವಿಕತೆ ಸುತ್ತಮುತ್ತನೂ ಇದೆ, ನನ್ನೊಳಗಡೆನೂ ಇದೆ. ಎಲ್ಲ ಗಿಡ ಮರ ಪ್ರತಿಯೊಂದು ಜೀವಿಯಲ್ಲೂ ಇದೆ. ಇದು ನೈಸರ್ಗಿಕವಾಗಿದೆ, ಎಲ್ಲಾ ಕಡೆ ಇದೆ. ಇದನ್ನ ಸದಾ ನನ್ನ ಅರಿವಿನಲ್ಲಿ ಇಟ್ಕೊಂಡು ಎಲ್ಲಾ ಕೆಲ್ಸಗಳನ್ನ ಬಹಳ ಸರಳವಾಗಿ, ತಾಳ್ಮೆಯಿಂದ, ಶ್ರದ್ಧೆಯಿಂದ, ಈ ಮನಸ್ಸಿನ ನಿಯಂತ್ರಣ, ಇದೆಲ್ಲವನ್ನು ಆನಂದಿಸ್ತಾ ಇದ್ರ ಜೊತೆಗೆ ಇರೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಅನಿಸ್ತಮ್ಮ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ನಳಿನಿಜಿ, ನಿಮ್ಮ ಅನಿಸಿಕೆ ಹಂಚ್ತೀರಾ? ಇಲ್ಲಿ ಶಮ, ಧಮ, ತಪ, ಶೌಚ, ಶಾಂತಿ ಎಲ್ಲ ಗುಣಗಳನ್ನ ಕೊಟ್ಟಿದ್ದಾರೆ. ಈಗ ಮೊನ್ನೆ ತಾನೇ ನಮ್ ವಿಜಯ್ ಸರ್ ಇದನ್ನೆಲ್ಲ ಟೀಚ್ ಮಾಡೋ ತರಾನೇನೆ ನಮ್ಗೊಂದಿಷ್ಟು ಚೆನ್ನಾಗಿ ಆಟ ಆಡ್ಸಿದ್ರಲ್ವಾ. ಆಟ ಆಡ್ಕೊಂಡು ನಾವು ಬ್ರಹ್ಮ ಅಂದ್ರೆ ಏನು, ಅರಿವು ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ವಿ. ಆಟ ಆಡಿಸ್ಬಿಟ್ರು ಒಂದು ದೊಡ್ಡ ಆಟ. ಹಾಗೇನೇನೆ ಇದು ಒಂದು ಆಟ. ಈಗ ನೋಡಿ, ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಪಾಠ ಓದ್ಬೇಕು, ಹೌದಾ? ಆ ಮಕ್ಕಳಿಗೆ ಅದು ಆಸೆ ಇಲ್ಲ. ಯಾವ್ದು ಪಾಠ ಓದೋದು ಇಷ್ಟ ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಬರೀ ಆಟನೇ ಆಡ್ತಾ ಇರ್ಬೇಕು. ಸೊ ಅವ್ರಿಗೆ ಇದು ವಿದ್ಯಾಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಏನ್ ದೊರೆಯತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆಟದ ಮೇಲೆ ಆಸಕ್ತಿ ಇದೆ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಈ ವಿದ್ಯಾಭ್ಯಾಸ ಅನ್ನೋದನ್ನ ಅವರು ವಿಷಯದ ತರ ನೋಡ್ತಾರೆ. ಅದು ಬೇಡ ನನಗೆ ಅಂತ. ಕರೆಕ್ಟಾ? ಅದು ಬೇಡ, ಅವ್ರಿಗೆ ಆಟ ಬೇಕು. ಬರೀ ಆಟ ಆಡ್ಕೊಂಡು ಕಾಲಹರಣ ಮಾಡ್ತೀವಿ. ನಾವು ಗೊತ್ತು ನಮ್ಗೆ ಮುಂದ ಮಕ್ಕಳು ಹಿಂಗೆ ಆಟ ಆಡ್ತಾ ಇದ್ರೆ ಏನಪ್ಪಾ ಅವ್ರ ಗತಿ ಅಂತ ನಾವು ಯೋಚನೆ ಮಾಡ್ತೀವಿ. ಅವಕ್ಕೆ ಅದ್ರದ್ದು ಅರಿವೇ ಇಲ್ಲ. ಆಟ ಆಡತ್ವೆ ಅವು. ಸರಿ, ಹಂಗೇನೇನೆ ಈ ವಿಷಯಾಸಕ್ತಿ, ಈ ಪ್ರಪಂಚಕ್ಕೆ ಬಂದ್ಬಿಟ್ಟಿದೀವಿ. ಈ ಪ್ರಪಂಚದಲ್ಲಿ ನಾವು ಏನೇನು ನೋಡ್ತೀವಿ, ಅದ್ರ ಹಿಂದೆ ದಾಸನಾಗಿ ಹೋಗ್ತೀವಿ. ಸೊ ಅಂತಹ ಜನಗಳಿಗೆ ನಾವು ಹೇಳ್ತೀವಲ್ವಾ, ಧ್ಯಾನ ಮಾಡಿ ಬನ್ರಿ, ಭಗವದ್ಗೀತಾ ಕ್ಲಾಸ್ಗ್ ಬನ್ರಿ, ಅದನ್ ಮಾಡ್ರಿ, ಇದನ್ ಮಾಡ್ರಿ ಅಂತ ನಾವು ಹೇಳ್ತೀವಿ. ಈಗ ನೋಡ, ಎಷ್ಟು ಕರೆದ್ರು ಬರೋದೇ ಇಲ್ಲ ಅವರು. ಏನ್ ನಮಗಿದ್ರಲ್ಲೇ ರುಚಿ ಇದೆ, ಅವ್ರಿಗೆ ಯಾವ್ದ್ರಲ್ಲಿ ರುಚಿ ಇದೆ? ಹೊರಗಡೆ ಕಾರ್ಡ್ಸ್ ಆಡೋಣ, ಕುಡಿಯೋಣ, ಮಜಾ ಮಾಡೋಣ, ಅವ್ರಿಗೆ ಅದರಲ್ಲಿ ಆಸಕ್ತಿ ಜಾಸ್ತಿ ಇದೆ. ಸೊ ಅವ್ರಿಗೆ ಅದರಲ್ಲಿ ಇಷ್ಟ. ಸೊ ಅವ್ರಿಗೆ ಇದು ಭಗವತ್ ಪ್ರೇಮ ಅನ್ನೋದು ವಿಷದ ತರ ಕಾಣುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದು ವಿಷ ಅಂತ ಕಾಣಿಸುತ್ತೆ. ಅಂದ್ರೆ ಈ ಪ್ರಪಂಚದಲ್ಲಿ ಬರೀ ಒಬ್ರಿಗೆ ಸಿಹಿಯಾಗಿ ಕಾಣ್ಬೋದು, ಒಬ್ರಿಗೆ ಕಹಿಯಾಗಿ ಕಾಣ್ಬೋದು. ಆ ಕಹಿ ಸಿಹಿನ ನಾನು ವಿಷ ಅಂತ ಹೇಳ್ತಾ ಇದ್ದೀನಿ ಇವಾಗ ಅಷ್ಟೇ. ಇವಾಗ ಶಮ ಫಸ್ಟ್. ಬ್ರಾಹ್ಮಣ ಅಂದ್ರೆ ಇಲ್ಲೇನಪ್ಪ, ಬ್ರಾಹ್ಮಣರ ವರ್ಣ ಅಂತಂದ್ರೆ ಈ ಬ್ರಾಹ್ಮಣರಾಗಿ ಜನ್ಮ ತಾಳೋದು ಅದೆಲ್ಲ ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳೋದು. ಯಾರಿಗೆ ಸಾಧ್ಯ ಬ್ರಹ್ಮನ ಬಗ್ಗೆ ತಿಳ್ಕೊಳಕ್ಕೆ? ಇದನ್ನ ಹೇಳಿದಾನೆ ಅವನು. ಶಮ ಅಂದ್ರೆ ಏನು? ಮನಸ್ಸನ್ನ ನಿಗ್ರಹ ಮಾಡ್ಬೇಕು. ಯಾಕಂದ್ರೆ ಮನಸ್ಸು ತಾನೇ ಹೊರಗಡೆ ಪ್ರಪಂಚಕ್ಕೆ. ಬೆಳಗ್ಗೆ ಹೇಳ್ತೀವಿ, ರಾತ್ರಿ ಮಲ್ಕೊಂಡಾಗ ಎಷ್ಟ್ ಚೆನ್ನಾಗ್ ನಿದ್ದೆ ಮಾಡಿದ್ವಿ ಅಂದ್ರೆ ನಾವ್ ಅವಾಗ ಆತ್ಮದ ಹತ್ರ ಹೋಗಿರ್ತೀವಿ. ತುಂಬಾ ಚೆನ್ನಾಗಿತ್ತು, ಸಖತ್ ನಿದ್ದೆ ಮಾಡಿದ್ವಿ, ಆನಂದವಾಗಿದ್ವಿ. ಕಣ್ಣು ಬಿಟ್ಟ ತಕ್ಷಣ ಈ ಪ್ರಪಂಚ ಕಾಣಿಸ್ತು, ಯೋಚನೆಗಳ ಲಹರಿ ಶುರು ಆಯ್ತು.
ಮನಸ್ಸು ಹೊರಗೆ ಹೋಗೋಕ್ ಶುರು ಆಯ್ತು. ಆ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಹೇಳ್ಕೊಂಡ್ ಬರ್ಬೇಕು ಅದನ್ನ, ಅಲ್ವಾ? ಸೊ ಈ ಅಂತಃಕರಣ ಮನಸ್ಸನ್ನ ನಿಗ್ರಹಿಸೋದೇ ಶಮ. ಇನ್ನ ದಮನ ಅಂದ್ರೆ ಏನು? ಇಂದ್ರಿಯಗಳ ದಮನ. ಈ ಮನಸ್ಸಿಗೆ ಆಹಾರ ಕೊಡೋದು ಯಾರು? ಈ ಇಂದ್ರಿಯಗಳು. ನೋಡುತ್ತೆ, ಎಲ್ಲ ಅದನ್ನ ನೋಡುತ್ತೆ, ಅದ್ ನೋಡುತ್ತೆ, ಇದ್ ನೋಡುತ್ತೆ. ಇಂದ್ರಿಯಗಳು ಮನಸ್ಸಿಗೆ ಚೆನ್ನಾಗಿ ಫ್ಯೂಯಲ್ ಕೊಡುತ್ತೆ. ಅದು ಮನಸ್ಸು ಹಾರಿ 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 ಹೋಗ್ತಾ ಇರುತ್ತೆ. ಪಾಪ ಎಷ್ಟೆಷ್ಟು ಕರ್ಕೊಂಬಂದು ಕೂರ್ಸಿದ್ರುನುವೆ ಆ ಮನಸ್ಸು ಕೇಳಲ್ಲ. ಆಮೇಲೆ ತಪಸ್ಸು ಅಂದ್ರೆ ಏನು? ಅದೇ ಇವತ್ತು ನಾನು ಹೇಳಿದ್ನಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಅದು ತಪಸ್ ತರ ಮಾಡ್ಬೇಕು. ನಾವಿವಾಗ ನಾವು ಒಂದ್ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿದ್ರೆ ತಪಸ್ ಮಾಡ್ಬೇಕು. ನಾವ್ ಎಷ್ಟ್ ಆಹಾರ ಕೊಡ್ಬೇಕೋ ಅಷ್ಟೇ ಆಹಾರ ಕೊಡ್ಬೇಕು. ಜಾಸ್ತಿ ಆಹಾರ ಕೊಟ್ರೆ ಏನಾಗತ್ತೆ? ಏನಾಗ್ಬೇಕು ಅದಾಗತ್ತೆ, ಅಲ್ವಾ? ಕೇಳತ್ತೆ ಅಂತ ನೀವು ತಿನ್ನಿ, ಡಿಸೆಂಟ್ರಿ ಹತ್ಕೊಳತ್ತೆ, ಹೌದಲ್ವಾ? ಟೂ ಮಚ್ ಇಸ್ ಟೂ ಬ್ಯಾಡ್. ಇದು ನಿಯಮ, ಇದು ಪ್ರಪಂಚದ ನಿಯಮ. ಟೂ ಮಚ್ ಇಸ್ ಟೂ ಬ್ಯಾಡ್. ಸೊ ಇನ್ನು ನೆಕ್ಸ್ಟ್ ಏನು? ಶೌಚಂ ಅಂದ್ರೇನು? ಶುದ್ಧವಾಗಿರೋದು. ಅಂದ್ರೆ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಇದಿರ ಅಳಿಯಲು ಬೇಡ, ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ ಅಂತ ನಮ್ಮ ಬಸವಣ್ಣನವರು ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಒಬ್ಬರ ಬಗ್ಗೆ ಯಾವ ಒಳ್ಳೆ ಭಾವನೆನ ಇಟ್ಕೋಬೇಕು, ಯಾವ ಭಾವನೆಗಳು ಬರೋಕ್ ಬಿಡ್ಬಾರ್ದು. ಯಾಕ? ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಅವನು ಬೇರೆ ಹೇಳ್ತಾನೆ. ತನ್ನಂತೆ ಪರರು. ನಮಗೆ ಬೇರೆಯವರು ಏನ್ ಮಾಡಬಾರ್ದು ಅಂತ ನಾವ್ ಅನ್ಕೊಂತೀವೋ, ನಾವು ಬೇರೆಯವ್ರಿಗೆ ಅದನ್ನ ಮಾಡೋಕೆ ಹೋಗಬಾರ್ದು. ಹೌದಾ? ಕರೆಕ್ಟಾ? ಅವಾಗ ನಾವೇನಾರು ಒಬ್ರಿಗೆ ಏನಾರ ಮಾಡುದು, ಅದ ನಮಗೂ ಯಾರು ಒಬ್ರು ಮಾಡೇ ಮಾಡ್ತಾರೆ. ಬಿಕಾಸ್ ಸೈನ್ಸ್ ತಗೊಳ್ಳಿ, ಒಂದ್ ಬಾಲ್ ಗೋಡೆಗೆ ಹೊಡೆದ್ರ ಅದು ವಾಪಸ್ ಬರುತ್ತೆ ಅಂತ ನ್ಯೂಟನ್ಸ್ ಥರ್ಡ್ ಲಾ ಹೇಳ್ಬಿಟ್ಟಿದ್ದಾರೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್. ಮಾಡಿದ್ದುಣ್ಣೋ ಮಹಾರಾಯ. ಎಷ್ಟೊಂದೆಲ್ಲ ಆಗ್ಬಿಟ್ಟಿದೆ, ಇದೆಲ್ಲ ತುಂಬಾನೇ ಇದೆ. ಸೊ ಶೌಚಂ ಅಂದ್ರೆ ನಾವು ಶುದ್ಧವಾಗಿರ್ಬೇಕು. ಆಮೇಲೆ ದೆನ್ ಇನ್ನೊಂದು ಶಾಂತಿ. ಬೇರೆಯವರು ಅಪರಾಧಗಳನ್ನ ಮೊದಲು ನಾವು ಕ್ಷಮಿಸೋದನ್ನ ಕಲಿಬೇಕು. ಕ್ಷಮಾಧರಿತ್ರಿ ನೋಡಿ, ನಮ್ಗೆ ಧರಿತ್ರಿ ಅಂದ್ರೆ ಭೂಮಿ ಕ್ಷಮೆ. ನಾವ್ ಎಷ್ಟು ನಡಿತೀವಿ, ಅವಳ ಮೇಲೆ ಕೂತ್ಕೋತೀವಿ, ಕುಣಿತೀವಿ, ಕುಪ್ಪಳಿಸ್ತೀವಿ. ಅವಳು ನಮ್ ಎಲ್ಲ ಅಪರಾಧಗಳನ್ನು ತಾಯಿ ದೊಡ್ಡ ಮನ್ಸಲ್ಲಿ ಕ್ಷಮಿಸ್ತಾಳೆ, ಅಲ್ವಾ? ಅವಳು ಕ್ಷಮಿಸ್ತಾಳೆ ಅಂತ ನಾವು ಪಾಪ ಮಾಡ್ಕೊಂಡ್ರೆ ಇವಾಗ ವಿಕೋಪಕ್ಕೆ ಹೋಗ್ಬಿಟ್ಟಿದ್ದಾಳೆ. ತಾಯಿನೂ ಪ್ರಕೋಪಗಳನ್ನ ತೋರಿಸ್ತಾ ಇದ್ದಾಳೆ. ಅಲ್ಲಿ ಅಳ್ಳಾಡ್ತಾ, ಇಲ್ಲಿ ಭೂಕಂಪ, ಅದು ನೀರು ಜಾಸ್ತಿ, ಪ್ರಕೋಪ ಅದು ತೋರಿಸುತ್ತೆ. ಎಷ್ಟು ದಿವಸ ಅಂತ ಸಹಿಸ್ತಾಳೆ. ಆರ್ಜವಂ ಅಂತಂದ್ರೆ ನಾವು ಮನಸ್ಸು ಚಿತ್ತ ಎಲ್ಲಾನು ಒಂದ್ ತಹಬದಿಗೆ ತಂದಿಟ್ಕೊಂಡು ನಮ್ಮಲ್ಲಿರೋ ಕೋಪ ತಾಪಗಳನ್ನೆಲ್ಲ ಆಗದಂಗೆ ನೋಡ್ಕೊಂಡು ದೇವರ ಮೇಲೆ ಭಕ್ತಿ, ಈಗ ಹೇಳಿದ್ನಲ್ಲ ಆವಾಗ್ಲೇನೆ, ಭಕ್ತಿ ಭಾವ ಬೆಳೆಸ್ಕೋಬೇಕು. ನಾವು ಬೇರೆಯವ್ರಿಗೆ ಯಾವಾಗಲೂ ಶುಭ ಕೋರ್ಬೇಕು. ನೀವ್ ಏನ್ ಮಾಡ್ತಿರೋ ಅದು ನಿಮಗ್ ವಾಪಸ್ ಬರುತ್ತೆ ಈ ಪ್ರಪಂಚದಲ್ಲಿ. ನೀವೊಬ್ಬರದ 5 ರೂಪಾಯಿ ಕದ್ರ ನಿಮ್ದು 10 ರೂಪಾಯಿ ಹೋಯ್ತು. ನೀವೊಬ್ಬರಿಗೆ ದಾನ ಮಾಡಿದ್ರ ದೇವ್ರು ನಿಮಗೆ 10ರಷ್ಟು ಕೊಡ್ತಾರೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ. ನೀನ್ ಜ್ಞಾನ ಕೊಟ್ಯಾ, ನಿನಗೆ ವಿಜ್ಞಾನ ಬರುತ್ತೆ. ವಿಜ್ಞಾನ ಆಸ್ತಿಕ್ಯಂ ಅಂದ್ರೆ ಏನು? ನಮ್ಮನ್ನ ನಾವು ತಿಳ್ಕೊಳ್ಳೋದು. ನಾವ್ ಏನು, ನಮ್ಗೆ ಇವಾಗ ಚೆನ್ನಾಗಿ ನಮ್ಗೆ ಗುರೂಜಿ ಬಂದಿದ್ದಾರೆ, ಹೇಳಿದ್ದಾರೆ, ನೀವ್ ಏನು ಅಂತ ತಿಳ್ಕೊಂಡಿದ್ದೀರಾ. ನೀವು ಬ್ರಹ್ಮ ಸ್ವರೂಪಿ, ಆನಂದ ಸ್ವರೂಪಿ ಅಂತ ನಮ್ಗೆ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು, ಪರಲೋಕಾದಿಗಳಲ್ಲಿ ಶ್ರದ್ಧೆ ನೀಡುವುದು. ಪರಲೋಕ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ನಾನ್ ಪರಲೋಕದಲ್ಲಿ ಯಾವ್ದು ಶ್ರದ್ಧೆ ಇಟ್ಟಿಲ್ಲ, ನನಗೂ ಗೊತ್ತಿಲ್ಲ. ಪರಲೋಕ ಇದೆಯೋ ಇಲ್ವೋ ಯಾರು ಕಂಡಿಲ್ಲ, ಕೇಳಿಲ್ಲ, ಏನು ಇಲ್ಲ. ಸೊ ನಾನು ನನ್ನಲ್ಲಿ ನಂಬಿಕೆ, ವಿಶ್ವಾಸ ಎಲ್ಲ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ನನ್ನಲ್ಲಿ ಅಂತಂದ್ರೆ ಆತ್ಮನಲ್ಲಿ ವಿಶ್ವಾಸ ಇಟ್ಟಿದ್ದೀನಿ. ಅದ್ರ ಶ್ರದ್ಧೆಯಿಂದ ನಾನ್ ನಡೀತಾ ಇದ್ದೀನಿ. ಸೊ ಐ ಆಮ್ ಗೆಟಿಂಗ್ ಮೋರ್ ಹ್ಯಾಪಿನೆಸ್.
ಬಿಕಾಸ್ ಪ್ರಪಂಚದ ಗೊಡವೆ ಇವಾಗ ನನಗಿಲ್ಲ. ದೇವ್ರು ಏನ್ ಕೊಡ್ತಾನೋ ಅದನ್ನ ಸಂತೋಷವಾಗಿ ತಿಂತೀನಿ, ದೇವರ ಸ್ತುತಿ ಮಾಡ್ತೀನಿ. ದೇವರ ಸ್ತುತಿ ಮಾಡ್ತೀನಿ ಅಂತ ನಾನು ಅನ್ಕೊಳಲ್ಲ, ಅದು ಅವನಾಗೆ ಅವನು ನುಡಿತಾ ಇದ್ದಾನೆ. ಎಲ್ಲ ಪ್ರತಿಯೊಂದು ಮಾಡೋದು ಅವನ. ನಾಹಂ ಕರ್ತ ಗುರು ಕರ್ತ ಅಷ್ಟೇ ಇವಾಗ ಆಗಿರೋದು. ಈ ಭಾವದಲ್ಲಿ ನಾವ್ ಇದ್ದು ಬಿಟ್ರೆ ಇದೇ ಪರಮಾತ್ಮನ್ ತತ್ವ. ನಾಹಂ ಕರ್ತ ಗುರು ಕರ್ತ. ಯಾವಾಗ ಈ ಭಾವದಲ್ಲಿ ನಾವ್ ಇರ್ತೀವಿ, ಆಮೇಲೆ ನಮ್ಮನ್ನ ನಾವು ಒಪ್ಪಿಸ್ಕೊಂಡ್ಬಿಟ್ಟಿದೀವಿ ಭಗವಂತನ್ಗೆ. ಏನ್ ಬರುತ್ತೋ ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡೋದು ಅಷ್ಟೇ. ಎಲ್ಲ ಮಾಡೋದು ಅವನೇ. ನೋ ಡೂವರ್ಶಿಪ್. ಇದೇ ತ್ಯಾಗ ಅಂತ ಅನ್ಕೊಂಡ್ಬಿಟ್ಟಿದೀನಿ ನಾನು. ಪ್ರತಿಯೊಂದು ಅವನಿಗೆ, ಪ್ರತಿಯೊಂದು ಕೆಲಸನೂ ಅವನೇ ಮಾಡ್ತಾನೆ. ಅವನೇ ಭೋಕ್ತೃನು ಅವನೇ, ಕರ್ತೃನು ಅವನೇ, ಪ್ರತಿಯೊಂದು ಅವನೇ 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 ಅವನೇ. ಈ ತರ ಬಾಳ್ವೆ ನಡೆಸಿದ್ರೆ ಸುಖ, ಸಂತೋಷ, ಸಮೃದ್ಧಿ ಎಲ್ಲ ಸಿಕ್ಕತ್ತೆ. ಇಷ್ಟ ಹೇಳಿ ನಾನ್ ನನ್ನ 2 ಮಾತನ್ನ ಮುಗಿಸ್ತೀನಿ. ಮುಗೀತು ಇಲ್ಲಿಗೆ, ಇನ್ ಮಾತಿಲ್ಲ. ಧನ್ಯವಾದಗಳು ನಳಿನಿಜಿ. ನಳಿನಿಜಿ ಎಲ್ಲ ಸವಿವರವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣ ಏನು ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ. ಯಾರು ಸಹಜವಾಗಿ ಸ್ವಾಭಾವಿಕ ಗುಣಗಳು, ಈ 9 ಗುಣಗಳು ಏನು ಒಂದು ಲಿಸ್ಟ್ ಹೇಳಿದಾರೋ, ಆ ಗುಣಗಳು ಯಾರಲ್ಲಿ ಅವರ ಸ್ವಭಾವತಃ ಯಾರಲ್ಲಿ ಮೂಡಿ ಬಂದಿರುತ್ತೋ ಅವರು ಬ್ರಾಹ್ಮಣರು ಅಂತಂದ್ಬಿಟ್ಟು. ಮುಂದೆ ರಾಜಸಿಕ ಮತ್ತೆ ತಾಮಸಿಕ ಇದನ್ನು ಹೇಳ್ತಾರೆ. ಅಂದ್ರೆ ವೈಶ್ಯರು ಮತ್ತೆ ರಾಜರು ಅವರುಗಳ ಗುಣಗಳು ಸಹ ಏನೇನು ಅನ್ನೋದನ್ನ ಸಹ ಹೇಳ್ತಾರೆ. ಇಲ್ಲಿ ಶ್ರೀಕೃಷ್ಣ ಹೇಳಿರೋದು ಬ್ರಾಹ್ಮಣ ಅಂತಂದ್ರೆ ಅದ ಬ್ರಹ್ಮಜ್ಞಾನಿ. ಯಾರು ಅದೇ ವಿಜ್ಞಾನ ಅಂದ್ರೆ ವಿಶಿಷ್ಟವಾದ ಜ್ಞಾನವನ್ನು ಉಳ್ಳಂತವನು. ಯಾವ್ದು ಅದು ವಿಶಿಷ್ಟ ಜ್ಞಾನ ಅಂದ್ರೆ ಸತ್ಯದ ಅರಿವು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸತ್ಯ ಅಂತಂದ್ರೆ ಏನು? ಯಾವಾಗ್ಲೂ ಇರುವಂತಹದ್ದು, ಅದು ಬದಲಾವಣೆ ಆಗದೇ ಇರುವಂತಹದ್ದು. ಅಂತಹದ್ದನ್ನ ಅರಿತುಕೊಂಡಿರುವಂತಹವನು. ನಾನು ಯಾರು ಅಂತ ಯಾರು ತಿಳ್ಕೊಂಡಿರ್ತಾನೋ, ಅದರ ಅರಿವು ಯಾರಿಗಾಗಿರುತ್ತೋ ಆತನೇ ಬ್ರಹ್ಮಜ್ಞಾನಿ. ಎಲ್ಲವನ್ನು ಸವಿವರವಾಗಿ ನಳಿನಿಜಿ ಹೇಳಾಗಿದೆ. ಇನ್ನು ಮುಂದೆ ನಾವು ಸರ್ಮುಖೇನ ನಾವು ಇದರ ವಿಶ್ಲೇಷಣೆಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸರ್, ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಎಲ್ಲರೂ ಬಹಳ ವಿಶದವಾಗಿ ಹೇಳಿದ್ದೀರಾ. ಈಗ ಇಲ್ಲಿ 2 ಅಂಶ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಈಗ ಈ ಅಧ್ಯಾಯದ ಹೆಸರು ಮೋಕ್ಷ ಸನ್ಯಾಸ ಯೋಗ. ಒಂದ್ ರೀತಿನಲ್ಲಿ ನೋಡಿದ್ರೆ ಮೋಕ್ಷ ಅಂದ್ರೆ ಏನೋ ಒಂದು ಬಿಡುಗಡೆ. ಮೋಕ್ಷ ಅಂದ್ರೆ ಏನೋ ಒಂದು ಬಿಡುಗಡೆ. ಸನ್ಯಾಸ ಅಂತಂದ್ರೆ ಈಗಾಗಲೇ ನಾವು ನೋಡಿದ್ದೇವೆ, ಒಂದು ತ್ಯಾಗ ಅಂತ ಅರ್ಥ ಬರುತ್ತೆ. ಇನ್ನ ಒಂದು ಸಮ್ಯಕ್ ನ್ಯಾಸ, ಮನಸ್ಸನ್ನ ನಾನು ಯಾವುದೋ ಒಂದು ದಿಕ್ಕಿನಲ್ಲಿ ಇಡೋದನ್ನ ಸನ್ಯಾಸ. ಸೊ ಈ ರೀತಿ ನಾವು ಪದಗಳನ್ನ ವಿಶ್ಲೇಷಣೆ ಮಾಡಿದಾಗ ಮೋಕ್ಷ ಸನ್ಯಾಸ ಯೋಗ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಮೋಕ್ಷ ಮುಕ್ತಿಯ ಕಡೆ ನನ್ನ ಮನಸ್ಸನ್ನ ಇಡೋ ಜ್ಞಾನ ಏನಿದೆ ಆ ಯೋಗ. ಮುಕ್ತಿಯ ಕಡೆ ನನ್ನ ಮನಸ್ಸನ್ನ ಇಟ್ಟು ಆ ದಿಕ್ಕಿನಲ್ಲಿ ನಾನು ನನ್ನ ಒಂದು ಆಲೋಚನೆ, ನನ್ನ ಕಾರ್ಯವನ್ನ ಮಾಡಿದಾಗ ನನಗೆ ಯಾವ ಯೋಗ ಲಭ್ಯವಾಗುತ್ತೆ ಅದು ಮೋಕ್ಷ ಸನ್ಯಾಸ ಯೋಗ. ಇದು ಒಂದು ರೀತಿಯಲ್ಲಿ ವಿಶ್ಲೇಷಣೆ. ಇನ್ನೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡೋಣ. ಮೋಕ್ಷ ಅಂದ್ರೇನು? ಬಿಡುಗಡೆ. ಸನ್ಯಾಸ ಅಂದ್ರೇನು? ತ್ಯಾಗ ಮಾಡೋದು. ಮೋಕ್ಷದ ಆಸೆಯನ್ನ ತ್ಯಾಗ ಮಾಡೋದು. ಏನಪ್ಪಾ ಇದು ಅಸಮಂಜಸವಾಗಿದೆಯಲ್ಲ ಇವ್ರು ಹೇಳ್ತಾ ಇರೋದು? ಮೋಕ್ಷದ ಆಸೆಯನ್ನ ತ್ಯಾಗ ಮಾಡೋದು. ಮೋಕ್ಷದ ಆಸೆ ಅಂತಂದ್ರೆ ಏನು ಸ್ವಾಮಿ? ಮೋಕ್ಷದ ಆಸೆ ಅಂತಂದ್ರೆ ನಾನು ಮುಕ್ತನಾಗಬೇಕು. ಸಹಜವಾಗಿದೆ, ಅದ್ರಲ್ಲಿ ತಪ್ಪೇನಿದೆ? ಹೌದು. ಯಾರು ಮುಕ್ತರಾಗಬೇಕು ಅಂತ ಇರೋರು? ಯಾರಿಗೆ ನಾನು ಮುಕ್ತನಾಗಬೇಕು ಅಂತ ಆಸೆ ಇದೆ? ಆ ಒಂದು ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ.
ಯಾವಾಗ ನಾನು ಆ ಪ್ರಶ್ನೆಯನ್ನ ಆಳವಾಗಿ ನಿರಂತರವಾಗಿ ಆಲೋಚನೆ ಮಾಡ್ತೇನೆ, ಆಗ ಮೋಕ್ಷ ಸನ್ಯಾಸ ಸಾಧ್ಯ. ಯಾಕೆ? ಅದನ್ನ ಇಲ್ಲಿ ನಮಗೆ ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ. ಬ್ರಹ್ಮಜ್ಞಾನಿಗಳ ನೈಸರ್ಗಿಕ ಸ್ವಭಾವಜಂ. ಹೇಗಿದೆ ಈ ಪದವನ್ನ ಸ್ವಲ್ಪ ಗಮನ ಕೊಡಿ. ಸ್ವ ಅಂತಂದ್ರೆ ತನ್ನ, ಭಾವ, ಜ ಅಂತಂದ್ರೆ ಜಾತಿ, ಜನ್ಮ, ಈ ರೀತಿ ಬೇರೆ ಬೇರೆ ಪದಗಳ ಮೂಲ ಶಬ್ದ ನಿವಾರ. ಹೀಗೆ ಈ ಎಲ್ಲ ಪದಗಳ ಮೂಲ ಜ ಅಂತಂದ್ರೆ ಏನು? ಯಾವುದೋ ಒಂದು ಜನ್ಮ ತಾಳಿರುವಂಥದ್ದು, ಯಾವುದೋ ಒಂದಕ್ಕೆ ಹುಟ್ಟು ಅಂತ ಇರುವಂಥದ್ದು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ? ಸ್ವಭಾವಜಂ, ತಾನೇ ತಾನಾಗಿ ಹುಟ್ಟಾಕೊಂಡಿರುವಂಥದ್ದು. ನೋಡಿ, ದಯವಿಟ್ಟು ಗಮನ ಕೊಡಿ. ಇಲ್ಲಿರೋ ಪ್ರತಿಯೊಂದು ಗುಣ ಏನಿದೆ, ಇದು ಯಾರಿಂದನಾದ್ರೂ ನಾನು ಹೊರಗಡೆಯಿಂದ ತರುವಂತ ಗುಣಗಳ ಅಥವಾ ತಾನೇ ತಾನಾಗಿರುವಂತ ಗುಣನ? ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಗೊತ್ತಾಗತ್ತೆ. ಈಗ ಸೂರ್ಯನಿಗೆ ಬೆಳಕು ಅನ್ನೋದು ಸ್ವಭಾವ. ಅಂದ್ರೇನು? ಬೆಳಕು ಅನ್ನೋದು ಆತನಿಗೆ ಸ್ವಭಾವ, ಸಹಜ. ಅದನ್ನ ಯಾರು ಕೊಡಬೇಕಾಗಿಲ್ಲ, ಅದು ಆತನ ಸ್ವಭಾವ. ಬೆಂಕಿಗೆ ಸುಡುವಂಥದ್ದು ಸ್ವಭಾವ, ಅದರ ಸ್ವಭಾವ. ಹಾಗೆ ಬ್ರಹ್ಮಜ್ಞಾನಿ, ಒಬ್ಬ ಬ್ರಾಹ್ಮಣನ ಸ್ವಭಾವ. ಯಾತಕ್ಕೆ ಬ್ರಾಹ್ಮಣನ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ? ಈಗ ಒಂದು ಸುಮ್ಮನೆ ಉದಾಹರಣೆ ಮೂಲಕ ನೋಡೋಣ. ಯಾರೋ ಒಬ್ರು ಜೀವನ್ಮುಕ್ತರಾದ್ರು ಅಂತ ನಾವು ಅನ್ಕೊಳ್ಳೋಣ. ಜೀವನ್ಮುಕ್ತರಾದಾಗ ಇದೆಲ್ಲ ಆ ಜೀವನ್ಮುಕ್ತ, ಆ ಒಬ್ಬ ಬ್ರಹ್ಮಜ್ಞಾನಿ, ಆ ಬ್ರಾಹ್ಮಣನ ಸ್ವಭಾವ ಅಂತ ನೀವು ನಾನು ಹೇಳಬೇಕು ಅಂತಂದ್ರೆ, ಸ್ವಭಾವ ಅಂತ ಹೇಳಬೇಕು ಅಂತಂದ್ರೆ ಅದು ತಾನೇ ತಾನಾಗಿ ಇರೋದನ್ನ ಸ್ವಭಾವ ಅಂತ ಹೇಳಬೇಕು ತಾನೇ. ಏನೋ ಹೊಸದಾಗಿ ಬಂದಿರೋದನ್ನ ಸ್ವಭಾವ ಅಂತ ಹೇಳಲಿಕ್ಕಾಗಲ್ಲ ತಾನೇ. ತಾನೇ ತಾನಾಗಿ ಅದನ್ನ ಸ್ವಭಾವ ಅಂತ ಹೇಳಬೇಕು ಅಂತಂದ್ರೆ ಅದು ಮೊದಲೇ ಇರಬೇಕು ತಾನೇ. ಏನನ್ನ ತೋರಿಸ್ತಾ ಇದ್ದಾರೆ ಶ್ರೀಕೃಷ್ಣ ನಿಮಗೆ ನನಗೆ? ಅಯ್ಯ ಅರ್ಜುನ, ಇದು ಬ್ರಹ್ಮಜ್ಞಾನಿಯ ಸ್ವಭಾವ. ಆದರೆ ಬ್ರಹ್ಮಜ್ಞಾನಿಗೂ ಅರ್ಜುನನ್ಗೂ, ಶ್ರೀಕೃಷ್ಣನ್ಗೂ ಅರ್ಜುನನ್ಗೂ, ಸದ್ಗುರುಗಳಿಗೂ ಜೀವಿಗೂ ಏನ್ ವ್ಯತ್ಯಾಸ? ಸದ್ಗುರು ಈ ಒಂದು ಸ್ವರೂಪವನ್ನ ಗುರುತಿಸಿದ್ದಾರೆ, ಸ್ವಭಾವವನ್ನ ಅರ್ತಿದ್ದಾರೆ, ಸ್ವಧರ್ಮವನ್ನ ನಿಭಾಯಿಸ್ತಾ ಇದ್ದಾರೆ. ಅಷ್ಟೇ ವ್ಯತ್ಯಾಸ ಸದ್ಗುರುಗೂ ಜೀವಿಗೂ. ಯಾರು ಸ್ವರೂಪವನ್ನ ಗುರುತಿಸಿ ಸ್ವಭಾವವನ್ನ ಅರಿತು ಸ್ವಧರ್ಮವನ್ನ ನಿಭಾಯಿಸ್ತಾರೆ, ಅವರೇ ಸದ್ಗುರು, ಅವರೇ ನಿಜವಾದ ಬ್ರಾಹ್ಮಣ. ಇಲ್ಲಿ ನಿಮ್ಮ ನನ್ನ ಗಮನವನ್ನ ಆ ಒಂದು ಬ್ರಹ್ಮಜ್ಞಾನಿ, ಆ ಸದ್ಗುರುವಿನ ಗುಣಗಳನ್ನ ತಿಳಿಸಿ ನಿಮಗೆ ನನಗೆ ಶ್ರೀಕೃಷ್ಣ ಪುನಃ ಕನ್ನಡಿ ಹಿಡಿತಾ ಇದ್ದಾರೆ. ಇದೆಲ್ಲ ನಿಮ್ಮಲ್ಲಿ ಇದೆಯಾ ಇಲ್ವಾ ನೋಡಿ. ಈ ಗುಣ ನಿಮ್ಮಲ್ಲಿ ಇದೆಯಾ ಅಥವಾ ಮುಚ್ಚಿ ಹೋಗ್ಬಿಟ್ಟಿದ್ಯಾ? ಇದನ್ನ ಹೊರಗಡೆಯಿಂದ ತರಬೇಕಾ ಅಥವಾ ಇದನ್ನ ಒಳಗಡೆಯಿಂದ ಹೊರ ತರಬೇಕಾ? ಆ ಒಂದು ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಮೋಕ್ಷ ಸನ್ಯಾಸ ಅಂತಂದ್ರೆ ನಾನೇನೋ ಗಳಿಸೋ ಅಂತದಲ್ಲ, ನಾನು ಏನಲ್ಲ ಅದನ್ನ ತ್ಯಾಗ ಮಾಡೋದು ನಿಜವಾದ ಮೋಕ್ಷ.
ನಾನು ಏನಲ್ಲ ಅದರಿಂದ ನಾನು ಸನ್ಯಾಸ ತಗೊಳ್ಬೇಕು. ಆವಾಗ ನಾನು ಏನು ಅದು ತಾನೇ ತಾನಾಗಿ ಹೊಳೆಯುತ್ತೆ. ಹೀಗೆ ಇಲ್ಲಿ ಈ 9 ಬ್ರಹ್ಮಜ್ಞಾನಿಯ ಗುಣಗಳನ್ನ ತೋರಿಸಿ ನಿಮಗೆ ನನಗೆ ಶ್ರೀಕೃಷ್ಣ ಪುನಃ ಪುನಃ ಬೆರಳು ಮಾಡ್ತಾ ಇದ್ದಾರೆ. ಇವರು ಬ್ರಹ್ಮಜ್ಞಾನಿ, ಆದರೆ ನೀನ್ ಯಾರು? ಯಾತಕ್ಕೆ ಬ್ರಹ್ಮಜ್ಞಾನಿಯ ಒಂದು ರೂಪವನ್ನು ತೋರಿಸ್ತಾ ಇದ್ದಾರೆ? ಅವರ ಒಂದು ಜೀವನ ಧರ್ಮವನ್ನು ತೋರಿಸ್ತಾ ಇದ್ದಾರೆ. ನಾನು ಯಾರು ಹಾಗಾದ್ರೆ? ಆ ಬ್ರಹ್ಮಜ್ಞಾನಿ ಜೊತೆಗೆ ನನ್ನನ್ನು ನಾನು ಕಂಪೇರ್ ಮಾಡಿಕೊಂಡಾಗ, ನಾನು ಹೋಲಿಸಿ ನೋಡಿದಾಗ ನಾನು ಯಾರು ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆ ನನ್ನಲ್ಲಿ ಮೂಡಬೇಕು. ಆ ಪ್ರಶ್ನೆಗೆ ನಾನು ಉತ್ತರವನ್ನ ಗುರುತಿಸ್ಬೇಕು. ಆ ಉತ್ತರದ ಗುರುತಿಸುವಿಕೆಯಿಂದ ಮಾತ್ರ ನಿಜವಾದ ಮೋಕ್ಷ ಸನ್ಯಾಸ. ಯಾಕಂದ್ರೆ ನೀವು ಯಾವುದೇ ಬಂಧನದಲ್ಲಿಲ್ಲ. ಬಂಧನದಲ್ಲಿದ್ದೇನೆ ಅನ್ನೋ ಒಂದು ಭ್ರಮೆ ಮಾತ್ರ. ಆ ಭ್ರಮೆಯಿಂದ ಹೊರಗಡೆ ಬರದೇನೆ ಮೋಕ್ಷ ಸನ್ಯಾಸ. ಹೀಗೆ ಶ್ರೀಕೃಷ್ಣ ನಿಮಗೆ ನನಗೆ ಯಾವುದು ಉನ್ನತ ಅನ್ನೋ ಒಂದು ದೃಷ್ಟಿಯನ್ನ ನಿಮ್ಮಲ್ಲಿ ನನ್ನಲ್ಲಿ ಬೆಳೆಸಿ, ಹಾಗಾದ್ರೆ ನಾನು ಯಾರು, ನಾನು ಎಲ್ಲಿದ್ದೇನೆ ಅನ್ನೋ ಒಂದು ಪ್ರಶ್ನೆಯನ್ನ ಉಂಟಾಕೊಳ್ಳಿಕ್ಕೆ ಒಂದು ಸಾಧ್ಯತೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ಯಾರಲ್ಲಿ ಏನಾದ್ರೂ ಪ್ರಶ್ನೆ ಅಥವಾ ಬೇರೆ ಏನಾದ್ರೂ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಒಂದೇ ವಿಜಯ. ಮೊನ್ನೆ ಆಟ ಆಡಿಸಿ ಅರಿವು ಕೊಟ್ಟು ಬಿಟ್ರಲ್ಲ, ಇದೇನು ಆಟನೇ ಇದೊಂದು. ಧನ್ಯವಾದ ಅಮ್ಮ. ಸವಿತಾ ಯಾವ್ದು? ಹೇಳ್ತಾ ಇದ್ದೀರಾ? ಅಮ್ಮ ಮುಗಿಸ್ಲಿ. ಇಲ್ಲ, ಅವ್ರು ಬೇರೆ ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ, ನೀವು ಕೇಳಿದೆ ಸವಿತಾಜಿ. ಏನಿಲ್ಲ, ಮೊನ್ನೆ ಒಂದು ಗ್ರೂಪ್ ಅಲ್ಲಿ ನಿಮ್ದು ಒಂದು ಟಾಕ್ ಇತ್ತು, ಅದ್ರ ರೆಕಾರ್ಡಿಂಗ್ ಏನಾದ್ರು ಗ್ರೂಪ್ ಅಲ್ಲಿ ಹಾಕಿದ್ರೆ ಎಲ್ಲಾರು ಕೇಳ್ಬೋದು ಅಂತ ಅಷ್ಟೇ. ನಾನು ಅದನ್ನ ಮಿಸ್ ಮಾಡ್ದೆ. ಅಮ್ಮ, ಅದು ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲಿಂದ ಅವ್ರು ಕೊಡ್ತಾರೆ. ಅವರು ಮೆಡಿಟೇಷನ್ ಸ್ಟಡಿ ಸರ್ಕಲ್ ನಲ್ಲಿ ಅದು ಬಂದ ತಕ್ಷಣ ನಾನು ಶೇರ್ ಮಾಡ್ತೇನೆ ಅಕ್ಕ. ಆಗ್ಲಿ ಆಗ್ಲಿ, ಥ್ಯಾಂಕ್ ಯು. ಓಕೆ. ನಳಿನಿ ಅಮ್ಮ, ತಾವ್ ಇನ್ನೇನೋ ಹೇಳಲಿಕ್ಕೆ ಬಂದ್ರ? ಇದೊಂದು ನಿಜವಾಗ್ಲೂ ಮೊನ್ನೆ ಆಮೇಲೆ ನಾವು ಮಾತಾಡಿದ್ವಿ, ಇದೊಂದು ಆಟನೇ ಅಲ್ವಾ? ಆಟನೇ ಇದು ನಿಜವಾಗ್ಲೂ. ಈ ಆಟದಲ್ಲಿ ತುಂಬಾ ಚೆನ್ನಾಗಿದೆ ಈ ಆಟ ನಿಜವಾಗ್ಲೂ. ಹೆಂಗ್ ಒಪ್ಕೊಂಡು ಹೆಂಗ್ ಹೋಗ್ತದೆ ಇದು ಆಟ. ಇದು ಅಷ್ಟೇ, ಜಸ್ಟ್ ಆಟ ತರ ತಗೊಂಡು ಹೋಗ್ತಾ ಇರ್ಬೇಕು. ಯಾವ್ದನು ನಮ್ಮೇಲೆ ಆಪಾದನೆಗಳನ್ನ ಮಾಡ್ಕೊಂತ ಹೋಗ್ಬಾರ್ದು. ಇವತ್ ಹಿಂಗ್ ಬಂತ, ಆಯ್ತು. ನಾಳೆ ಹಿಂಗಾಯ್ತಾ, ಆಯ್ತು 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 ಆಯ್ತು, ದಟ್ಸ್ ಆಲ್. ಏನು ಕ್ಷೋಭೆ ಇಲ್ಲ, ಏನು ಇಲ್ಲ. ಇವತ್ ಇದು ಬಂತು, ನಾಳೆ ಅದು ಬಂತು, ಆಯ್ತು. ಅವಾಗ ಏನಿದೆ? ಏನೂ ಇಲ್ಲ. ವಾಟ್ ಪದ್ಮಾ, ಕರೆಕ್ಟ್ ನೋ? ದಿಸ್ ಇಸ್ ಆಟ. ಆಟ ತರ ತಗೊಂಡ್ ಮುಗಿಸಿ ಹೋಗೋಣ. ಗೊಂಬೆ ಆಟವಯ್ಯ ಅಂತ ನೀವು ಹೇಳಿದ್ದನ್ನ ನಾನು ಇಲ್ಲ ಅಂತ ಹೇಳಕ್ ಸಾಧ್ಯನಾ? ನೀವ್ ಹೇಳಿದ್ಮೇಲೆ ನಾನು ಇಲ್ಲ ಅಂತ ಹೇಳಕ್ ಸಾಧ್ಯನಾ? ವಿಜಯ್ ಸರ್ ಏನ್ ಹೇಳ್ತಾರೆ, ಇದೊಂದು ಆಟ ಅಂತ ಅವರೇ ತೋರ್ಸ್ಬಿಟ್ರು ನಮಗ್ ಮೊನ್ನೆ ಎಲ್ಲ ಅಲ್ವಾ? ಆಟ ಆಡ್ಸ್ಬಿಟ್ರು, ನಲಿಸ್ಬಿಟ್ರು. ಆಟ ನಲಿದಾಟ ಅಂತ ತೋರ್ಸುದ್ರಲ್ವಾ? ಚೆನ್ನಾಗೆ ತೋರ್ಸುದ್ರು. ವೆರಿ ನೈಸ್ ಇಟ್ ಇಸ್. ನಮ್ ವಿಜಯ್ ಸರ್ಗೆ ಎಷ್ಟು ಪ್ರಣಾಮಗಳನ್ನ ಹೇಳಿದ್ರು ಕಮ್ಮಿ. ಅಂತ ಗುರುಗಳು ಸಿಕ್ಕಿದ್ದು ನಮ್ಮ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ನಂಗಂತೂ. ವಾಟ್ ವಿಜಯ್ ಸರ್? ಧನ್ಯವಾದ ಅಮ್ಮ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಬೇರೆ ಏನಾದ್ರು ಹೇಳಲಿಕ್ಕಿದ್ಯಾ? ಪದ್ಮಾ, ಬೇಗ ಸ್ವಲ್ಪ ಕ್ಲೋಸ್ ಮಾಡ್ತೀರಮ್ಮ. ಬೆಳಗ್ಗೆ ಬೇರೆ ಬೇಗ ಹೋಗ್ಬೇಕು. ನಾನು 8-10 ಗಂಟೆಯಿಂದ ಇಲ್ಲೇ ಕೂತಿದ್ದೀನಿ ನಾನು. ಇವತ್ತು 10 hours ಆಯ್ತು ನಂದು ಬೆಳಗ್ಗೆಯಿಂದ. ಪದ್ಮಮ್ಮ, ಜಸ್ಟ್
ಏನು ಹೇಳ್ಬೇಡ. ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.